ಪ್ಯಾಂಟ್ ಎಲ್ಲ ಇದೆ, ಶೂ, ಬೆಲ್ಟ್ ಅಲ್ಲ ಗೈಸ್, ಬೆಲ್ಟ್ ಅಲ್ಲ ಅದು. ನನ್ನ ಮುಟ್ಟಕ್ಕೂ ಆಗಲ್ಲ. ನೀವು 4 ಜನ ಇಲ್ಲೇ ಖುಷಿಯಾಗಿರ್ತೀರಾ? 4 ಜನ ಅಲ್ಲಿ ಕೆಳಗಡೆ ಕುತ್ಕೊಂಡು ಸಿಟ್ಟಿಂಗ್ ಆಗ್ತಾರೆ, ಬಾಟ್ಲಿಗಳಷ್ಟು ಹಾಕೋರಲ್ಲ. ಇಲ್ಲಿ ಬಗ್ ನೋಡ್ತೈತೆ ಬ್ರೋ. ನಾನು ಅದು ಹೇಳಿದ್ ಮತ್ತೆ. ಅಲ್ಲಿ ನೋಡಿ ಬ್ರೋ, ಇಲ್ಲಿ ನೋಡಿ ಬ್ರೋ. ಯಾರದು? ನಿಮ್ಮ ಮೇಲೆ ಪ್ರೀತಿ ಬ್ರೋ ಅವ್ರಿಗೆ. ಬನ್ನಿ. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಮತ್ತೊಮ್ಮೆ ಜೀಶುನ ಸ್ವಲ್ಪ ಡ್ರಾಪ್ ಮಾಡಿ ಮತ್ತೊಮ್ಮೆ ಪ್ರಜ್ವಲ್ ಬ್ರೋ ಜೊತೆ ಬಂದಿದ್ದೀನಿ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ, ನನಗೆ ಇಲ್ಲಿ ಬ್ಲಡ್ ಬರ್ತಾಯಿತ್ತು. ಸ್ಟಿಚಸ್ ಹಾಕ್ಸ್ಕೊಂಡಿಲ್ಲ. ಆಲ್ಮೋಸ್ಟ್ ನಂಗೆ 2 ವೀಕ್ಸ್ 3 ವೀಕ್ಸ್ ಆಲ್ಮೋಸ್ಟ್ 2-3 ವೀಕ್ಸ್ ಆಯ್ತು ಅನಿಸುತ್ತೆ ಆ ವಿಡಿಯೋ ಮಾಡಿ. ಮತ್ತು ಈ ವಿಡಿಯೋಗೆ ಗ್ಯಾಪ್ ಆಗಿದೆ. ಸೊ ನಾನು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಇವಾಗ. ಓಕೆ, ಡಾಕ್ಟ್ರು ಸ್ಟಿಚಸ್ ಹಾಕಬೇಕು ಅಂದರು, 1 or 2 ಏನೋ ಸ್ಟಿಚಸ್ ಹಾಕಬೇಕು ಅಂದರು. ಮನೇಲಿ ಬೇಡ ಹಾಕಬೇಡಿ ಅಂದಿದ್ದಕ್ಕೆ ಅದು ಮಾರ್ಕ್ ಬರಲ್ಲ ಅಂತ ಅದು ಬಿಟ್ಟಿದ್ದಾರೆ. ಅದು ಸ್ವಲ್ಪ ಒಳಗಿದೆ, ಅದು ತೋರಿಸ್ಬೋದು. ಮತ್ತು ತೋರ್ಸೋಕ್ಕೋದ್ರೆ ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ. ನೀವು ಕೊಟ್ಟಿದ್ದು ಪ್ರೀತಿ ಮತ್ತು ಕೇರಿಂಗ್ ನೀವೇನು ಕಮೆಂಟಲ್ಲಿ ಹಾಕಿದ್ದೀರಾ, ತುಂಬ ಖುಷಿ ಆಯಿತು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದಿರಿ, ಹೇಗಿದ್ದೀರಾ ಬ್ರೋ, ಏನಾಯಿತು ಅಂತ. ತುಂಬ ಅಂದರೆ ತುಂಬ ಧನ್ಯವಾದ. ನೀವು ಕೊಡ್ತಿರೋ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ಮತ್ತೆ ಇವತ್ತು ನಾನು ಪ್ರಜ್ವಲ್ ಬ್ರೋ ಜೊತೆ ಒಂದು ಸಬ್ಸ್ಕ್ರೈಬರ್ನ ನಂಬಿ ಇಲ್ಲಿವರೆಗೂ ಬಂದ್ವಿ. ಆದರೆ ಸಬ್ಸ್ಕ್ರೈಬರು ಬ್ರೋ ನಂಗೆ ಬರೋಕ್ಕಾಗಲ್ಲ ದೇವರಾಣೆ ಅಂದ್ಬಿಟ್ಟು ಸ್ವಲ್ಪ ಅಲ್ಲಿಂದ ದೂರದಿಂದನೇ ಹಿಂಗೆ ಹೋಗಿ ಅಂದ್ಬಿಟ್ಟು ದೂರದಿಂದನೇ ತೋರಿಸ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಬನ್ನಿ ಬ್ರೋ ಅಂದರೆ ಇಲ್ಲ ಬ್ರೋ ಬರೋಕ್ಕಾಗಲ್ಲ ಅಂದರು. ಆಮೇಲೆ ಇವಾಗ ಹೋಗ್ತಿರೋ ಲೊಕೇಶನ್ ಕತೆ ಏನಪ್ಪ ಅಂದರೆ ನನಗೂ ಗೊತ್ತಿಲ್ಲ. ಸಬ್ಸ್ಕ್ರೈಬರ್ ಕೇಳಿದ್ರೆ ನನಗೂ ಗೊತ್ತಿಲ್ಲ ಬ್ರೋ, ಊರವರೆಲ್ಲ ಅಲ್ಲಿದೆ ಅಂತಾರೆ. ಅಲ್ಲಿ ಹೋಗಿ ಎಕ್ಸಾಕ್ಟಾಗಿ ಏನಂತ ಗೊತ್ತಿಲ್ಲ. ನಿಮ್ಗೇನು ತಿಳ್ಕೊಳಕ್ಕಾಗುತ್ತೆ ಅದನ್ನು ತಿಳ್ಕೊಳ್ಳಿ ಅಂತ ನಮ್ಮ ಮೇಲೆ ಬಿಟ್ಟು ಓಡೋಗಿದ್ದಾರೆ. ಸೊ ನಿಮ್ಮ ಕಡೆನೇ ಏನಾದರೂ ಲೊಕೇಶನ್ಸ್ ಇದ್ದರೆ ಪ್ಲೀಸ್ DM ಮಾಡಿ. ಸುಮ್ಮನೆ ಲೊಕೇಶನ್ ಇದೆ ಬ್ರೋ ಅಂತ ಮೆಸೇಜ್ ಹಾಕ್ತೀರಾ, ಕೆಲವೊಬ್ರು ಅಮೌಂಟ್ ಕೇಳ್ತೀರಾ, ಇನ್ನೂ ಲೊಕೇಶನ್ ಇದೆ ಈ ಥರ ನೋಡ್ಕೊಬರಕ್ಕೆ ಹೋಗ್ತಾಯಿದ್ದೀನಿ, ಅಮೌಂಟ್ ಹಾಕಿ ಬ್ರೋ ಅಂತೀರಾ. ನಾವು ಕಷ್ಟದಲ್ಲಿ ಇರ್ತೀವಿ, ಅರ್ಥ ಮಾಡ್ಕೊಳ್ಳಿ. ಜೆನ್ಯೂನಾಗಿ ನಿಮ್ಮ ಹತ್ರ ಲೊಕೇಶನ್ ಇದ್ದರೆ ಫೋಟೋಸ್ ಸಮೇತ ಲೊಕೇಶನ್ ನನಗೆ ಕಳಿಸಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ತುಂಬ ಲ್ಯಾಗ್ ಹೊಡಿತಾ ಇದೆ ಅನಿಸುತ್ತೆ, ಹೋಗೋಣ. ಆಮೇಲೆ ಇನ್ನೂ ಲೊಕೇಶನ್ ನಾವು ರೀಚ್ ಆಗಿಲ್ಲ. ನಾವು ಇಲ್ಲಿಂದನೇ ಸ್ವಲ್ಪ ಇಲ್ಲಿ ಬರ್ಬೇಕಾದ್ರೆ ಕಾಣಿಸ್ತು, ಅದಕ್ಕೆ ಇಲ್ಲೇ ಇಂಟ್ರೋ ಮಾಡ್ಕೊಡೋಣ ಬ್ರೋ ಅಂತ ಪ್ರಜ್ವಲ್ ಬ್ರೋಗೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇಂಟ್ರೋ. ಇಲ್ಲಿಂದ ಕಾಣಿಸ್ತಿರ್ಬೋದು, ಕಾಣಿಸ್ತಾ ಇದೆಯಾ ಬ್ರೋ? ಕುಡಿಲಿ, ಟಾರ್ಚು ತೋರಿಸ್ತೀನಿ, ಕುಡಿಲಿ. ಗೈಸ್ ಬೀಪ್ ಹಾಕ್ಬೇಕು ನಾನು ಇವಾಗ. ಇಲ್ಲಿ ಇವ್ರಿಗೆ ಬೀಪ್ ಹಾಕಿ ಏನೇನೋ ಅಂತಾರೆ ಇವರು, ಅದನ್ನೆಲ್ಲ ಬೀಪ್ ಮಾಡಬೇಕು ನೋಡಿ. ಮೇ ಬಿ ಇಲ್ಲಿ ಕಾಣಿಸ್ತಿರ್ಬೋದು. ಕಾಣಿಸ್ತಾ ಇದೆಯಾ ಕ್ಯಾಮ್ರಾದಲ್ಲಿ? ಹಾಂ, ಓಕೆ. ಸೊ ನಮ್ಮ ಪ್ರಜ್ವಲ್ ಬ್ರೋ ಏನೋ ಮಾತಾಡ್ಬೇಕಂತೆ, ಮಾತಾಡೋದು ಏನಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ತೋರಿಸ್ಬಿಟ್ರಿ ನಿಮ್ಗೆ ಯಾವಾಗ್ಲೂ. ಹಾಂ, ಮತ್ತೆ ನನಗೆ ಭಯ ಆಗಿ. ಒಂದು ನಿಮಿಷ, ನನ್ನ ಮೈಕ್ ಎತ್ಕೊಳ್ಳಿ, ಹೇಳ್ತೀನಿ. ಎಂತಕ್ಕೆ ಎತ್ಕೊಳ್ಳಿ, ಕೇಳಿಸಲ್ಲ. ಒಂದು ನಿಮಿಷ ಮಾತಾಡಿ. ಹಂಗೆ ಕಪ್ಪೆ ಕರ ಸೌಂಡ್, ತುಪ್ಪ, ಗಣಿ ಮಾವಿನ ಓಟೆ, ಏನೋ ತಪ್ಪು ಹೇಳ್ತಾ ಇದ್ದೀನಿ. ನಾವು ಅದೆಲ್ಲ ಪಾಸಾಗಿ ಬಂದಿದ್ದೀವಲ್ಲ, ಬಿಡಿ ಸಾಕು. ಇವಾಗ ಈ ಲೊಕೇಶನಲ್ಲಿ ಬಂದಿದ್ದೀವಿ ಇವಾಗ ನಾವಿಬ್ರು. ಅದು ಏನಂದರೆ ಶಾರು ಬ್ರೋ ಮಾಡೋ ಕ್ಯಾಪ್ಚರ್ಗಳು ಶಾರು ಬ್ರೋ ಚಾನಲ್ ಬರುತ್ತೆ. ನನ್ನ ಚಾನಲಲ್ಲಿ ಏನೇನು ಕ್ಯಾಪ್ಚರ್ ಯಾಕಂದ್ರೆ ನಾವು ಸ್ಪ್ಲಿಟ್ ಆಗ್ತಾ ಇದ್ದೀವಿ ಅಲ್ವಾ ಬ್ರೋ? ಅದು ಹೇಳಿಲ್ಲ ಮೀನು. ಸ್ಪ್ಲಿಟ್ ಆಗ್ತಾ ಇದ್ದೀವಿ ಗೈಸ್. ಬ್ರೋ ಯಾವ ಬ್ರೋ ಇಲ್ಲಿ ಹುಳ ಅಲ್ಲ, ಸ್ನೇಕ್ ಬಂದ್ಬಿಟ್ರೆ ಭಯ ನನಗೇನೇನಿಲ್ಲ. ಇನ್ನೊಂದು ಇಲ್ಲಿ ಹುಳ ಇದೆ ನೋಡಿ, ನಾನು ಸುಳ್ಳು ಹೇಳಿಲ್ಲ. ಕಾಣ್ತಾ ಇದೆಯಾ? ವಾ, ಯಾವ್ದು ಹೇಳಿ? ಇದು ಎರೆಹುಳನ ಏನೋ ಇನ್ನೊಂದು ಗೈಸ್, ದಾರಿಯಲ್ಲಿ ಬರ್ಬೇಕಾರೆ ಪ್ರಜ್ವಲ್ ಬ್ರೋಗೆ ಬ್ರೋ ಅಲ್ಲಿ ನೋಡಿ ಬ್ರೋ ಯಾರೋ ಇದ್ದಾರೆ ಅಂದಿದ ತಕ್ಷಣ ಓ ನೋಡಿ ಇವಾಗ್ಲೂ ಭಯ ಬೀಳ್ತಾರೆ. ಏನ್ ಗೊತ್ತಾ ಗೈಸ್, ದೂರದಿಂದ ಬರೋ ಟೈಮಲ್ಲೂ ಅಷ್ಟೇನೆ ಯಾರೋ ದೂರ ನಿಂತ್ಕೊಂಡಿರೋದು ಪಾಸ್ ಹೋಗೋತಾರಲ್ಲ ನಮಗೆ ಕಾಣಿಸ್ತು. ಅದು ನಾನು ಶಾರೋ ಬ್ರೋಗೆ ಬ್ರೋ ಅಲ್ಲಿ ಯಾರು ಇರೋ ಥರ ಇದ್ದಾರೆ ಬ್ರೋ. ಆಮೇಲೆ ಸುಮ್ಮನೆ ಹೋಗ್ಬಿಟ್ಟು ಸೈಕೋಗಿ ಹತ್ರ ಸಿಗಾಕೊಂಡು ಯಾಕೆ ಮೊದಲೇ ಮಾಡ್ಕೊಂಡು ಬಂದಿರೋದೇ ಸಾಕು, ಮತ್ತೆ ಈ ಲೊಕೇಶನಲ್ಲಿ ಬೇಡ ಆ ಥರ ಸರ್ಕಸ್ಗಳು ಅಂತ ಅಂದ್ಕೊಂಡು ಸೇಫಾಗಿ ಮಾಡ್ತಾ ಇದೀವಿ ವಿಡಿಯೋನ. ಗೈಸ್ ನಿಜ ಹೇಳ್ಬೇಕಂದ್ರೆ ಇವತ್ತು ಪ್ರಜ್ವಲ್ ಬ್ರೋ ತುಂಬಾ ಹೆದರ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ. ಸರಿ, ಅದು ಮೈಕ್ ಹತ್ರ ಇಟ್ಕೊಳ್ಳಿ. ಯಾಕೆ ಗೊತ್ತಿಲ್ಲ, ಏನು ಮೈಕ್ ಹತ್ರ ಇಟ್ಕೊಂಡು ಮಾತಾಡ್ಬೇಕು ನೀವು ಅಷ್ಟೇ. ಬನ್ನಿ ಹೋಗೋದಾ ವಿಡಿಯೋಗೆ?
ಇವರು ಇಂಟ್ರಾಗ ಒಂದು ಬ್ಯಾಟ್ರಿ, ಔಟ್ರಾಗ ಒಂದು ಬ್ಯಾಟ್ರಿ, ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಒಂದು ಬ್ಯಾಟ್ರಿ. ಆಮೇಲೆ ಮೇಯ್ನೇ ಬರಲ್ಲ ಬ್ರೋ, ಅದು ಬೇರೆ ಪ್ರಾಬ್ಲಮ್. ಬ್ರೋ ಏನು ಕಾಮಿಡಿ ಗೊತ್ತಾ? ಏನು ಕಾಮಿಡಿ ಇಲ್ಲ, ನನ್ನ ಮೈಕ್ ಆನಲ್ಲೇ ಇದೆ. ಮೈಕ್ ಆಫ್ ಆಗ್ಬಿಟ್ಟಿದೆ ಅನ್ಕೊಂಡಿದ್ದೆ. ಸರಿ ಬ್ರೋ, ನೋಡೋಣ ಬ್ರೋ, ಇರಿ ಬ್ರೋ, ಹಂಗೆ ಬಾಗಿಲು ಇಡ್ತೀನಿ. ಗೈಸ್ ಇಲ್ಲಿಂದನೇ ಲೊಕೇಶನ್ ಸೈಕಾಗಿ ಕಾಣ್ತಾ ಇದೆ, ದಾರಿನೂ ಸೈಕಾಗಿದೆ. ಮೇ ಬಿ ಪ್ರಜ್ವಲ್ ಬ್ರೋ ಅವ್ರ ವಾಯ್ಸು ಕಡಿಮೆ ಕೇಳಿಸ್ಬಹುದು ನಿಮಗೆ, ಯಾಕಂದರೆ ಅವ್ರ ಹತ್ರ ಮೈಕ್ ಇಲ್ಲ. ಸೊ ನನ್ನ ಮೈಕಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು, ಯಾಕಂದರೆ ಅವ್ರು ಸ್ಪ್ಲಿಟ್ ಆಗೋದ್ರಿಂದ ಏನೋ ಕಾಣಿಸ್ದಂಗೆ ಆಯಿತು. ಆದರೆ ಏನಿಲ್ಲ, ಸ್ಪ್ಲಿಟ್ ಆಗೋದ್ರಿಂದ ಅವ್ರ ವಾಯ್ಸು ಸ್ವಲ್ಪ ಕೇಳಿಸ್ಬಾರ್ದು ಅಂದ್ಬಿಟ್ಟು ನಾನು ಒಂದೇ ಮೈಕ್ ಯೂಸ್ ಮಾಡ್ತಾಯಿದ್ವಿ. ಏನ್ ಮರ ಅಂದ್ರೆ ಬಾಳ್ ಬಿದ್ದೋಗಿರೋ ಮರ ಅಂತಾರೆ ಇವರು. ಬನ್ನಿ ಹೇಳ್ತೀನಿ, ನನಗೆ ಫುಲ್ಲು ಕ್ಯೂರಿಯಾಸಿಟಿ, ಇವಾಗ ಒಳಗೆ ಹೋಗ್ಲೇಬೇಕು. ಗೈಸ್ ಇನ್ನೊಂದು, ಈ ಮನೆ ಪಕ್ಕದಲ್ಲೇ ಇಲ್ಲೊಂದು ಮನೆ ಇದೆ. ಟಾರ್ಚ್ ಹಾಕೋದು ಬೇಡ, ಯಾಕಂದರೆ ಅವರು ಏನೇನೋ ಮಾಡಿಸ್ಕೊಂಡು ಮನೆ ಒಳಗಡೆ ಇದ್ದಾರಂತೆ. ಇದು ನಮಗೆ ಬಂದಿರುವಂತಹ ಸುದ್ದಿ. ಏನಾಯ್ತು? ಬನ್ನಿ ಬ್ರೋ, ಒಳಗೆ ಹೋಗೋ ಟೈಮಲ್ಲಿ ಏನು ಬ್ರೋ ನಿಮ್ದು ಮುಳ್ಳು ಫುಲ್ಲು ಅನ್ಕೊಂಡು ಚುಚ್ತಾ? ಓಕೆನಾ ಇವಾಗ? ಹೋಗೋಣ ಒಳಗೆ? ಹೋಗೋಣ ಒಳಗೆ? ಇಲ್ಲ ಮುಹೂರ್ತ ಏನಾದ್ರು ತೆಗಿಬೇಕಾ ನೀವು? ಇಲ್ಲ ಹೋಗ್ಬಿಡೋಣ. ಪಕ್ಕನಾ? ಪಕ್ಕ. ಮುಹೂರ್ತ ತೆಗಿಬೇಕಂದ್ರೆ ಹೇಳಿ. ಇದು ತೆಂಗಿನಕಾಯಿ, ನಿಂಬೆಹಣ್ಣು ಎಲ್ಲ ಇಟ್ಬಿಟ್ಟು, ಅರ್ಶಿನ ಕುಂಕುಮ ಬಾಳೆ, ತೆಂಗಿನಕಾಯಿ ಒಂದು ಹೊಡೆದ್ಬಿಟ್ಟು, ಕುಂಬಳಕಾಯಿ ಒಂದು ಫಂಕ್ಷನ್ ಮಾಡ್ಬಿಟ್ಟು ಒಳಗೆ ಹೋಗೋಣ. ಇದು ಕನ್ಸ್ಟ್ರಕ್ಷನ್, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್. ಏನು ಬ್ರೋ ಚೆನ್ನಾಗಿ ತಿನ್ಕೊಂಬಂದಿದ್ದೀರಾ? ಏನು ತಿಂದ್ರಿ? ಏನು ತಿಂದಿದ್ರು? ಏನು ಯಾಕೆ ನಿಂತಾ ಇರೋದು? ಒಂದು ಕೆಲಸ ಮಾಡ್ತೀರಾ? ಹೇಳಿ. ನಿಮ್ದು ನೀವು, ನಂದು ನಾನು. ಇವಾಗ ನೀವು ಕೆಳಗೆ, ನನ್ನ ಮೇಲೆ. ಓಕೆನಾ? ಸರಿ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಗೆ. ಆಲ್ ದ ಬೆಸ್ಟ್ ಚಿನ್ನ, ಆಲ್ ದ ಬೆಸ್ಟ್ ಬ್ರೋ. ನಾನು ಮೊಬೈಲು ತಂದಿಲ್ಲ, ನಿಮ್ದು ಮೊಬೈಲ್ ಕೊಡಿ ಎಮರ್ಜೆನ್ಸಿಗೆ. ಬ್ರೋ ಹುಷಾರು, ನಿಮ್ಗೆ ಏನೇ ಆದ್ರೂ ಈ ನಂಬರ್ಗೆ ಫೋನ್ ಮಾಡಿ ನನಗೆ. ಬ್ರೋ ಇರಿ ಬ್ರೋ, ಒಂದು ಶಾಡೋ ಕಾಣಿಸ್ತು ಬ್ರೋ ನಂಗೆ ಮೇಲೆ. ಎಲ್ಲಿ? ಮೇಲೆ ಅಲ್ಲೋಡಿ ಬ್ರೋ, ಅಲ್ಲೋಡಿ ಬ್ರೋ. ನಂದ್ರಲ್ಲಿ ಕ್ಯಾಪ್ಚರ್ ಆಗ್ತಿಲ್ವಾ? ನಿಮ್ದ್ರಲ್ಲಿ ಆಗ್ತಾ ಇದೆಯಾ? ಬ್ರೋ ಕಾಣಿಸ್ತೈತೆ ಬ್ರೋ, ನಂದ್ರಲ್ಲಿ ಕ್ಲೀನಾಗಿ ಕಾಣಿಸ್ತೈತೆ. ಈಗ ನಾನು ಒಳಗೆ ಹೋಗ್ತೀನಿ, ನೀವು ಕೆಳಗೆ ಹೋಗಿ ಬ್ರೋ. ನೀವು ಭಯ ಪಡ್ಬೇಡಿ. ಬ್ರೋ ಶಾಡೋ ಮೇಲೇನೆ ಇದೆ ಬ್ರೋ, ಹೋಗಿ ಬ್ರೋ, ಮೇಲೆ ಇದೆ ಅಂತ. ಹುಷಾರು ಬ್ರೋ. ಇವಾಗ ಕಾಣಿಸ್ತಾನೆ ಇಲ್ಲ ಬ್ರೋ. ಮುಳ್ಳಿದೆ ಅನ್ಸುತ್ತೆ, ಹುಷಾರು. ಯಾರಾದ್ರೂ ಮನುಷ್ಯರಿದ್ರೆ ಹೊರಗೆ ಬರ್ನಿ ಪ್ಲೀಸ್.
ಟಾರ್ಚ್ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ ಸ್ವಲ್ಪ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಓಕೆ, ನೋಡಿ ಅಲ್ಲೂ ಊರಿದೆ, ಆದರೆ ನಾವು ಊರ ಕಡೆ ಎಲ್ಲ ಹೋಗ್ತಾ ಇಲ್ಲ. ಮೇ ಬಿ ಇಲ್ಲಿ ಮುಂಚೆ ಯಾರೋ ಬರ್ತಾ ಇದ್ರು ಅನಿಸುತ್ತೆ. ನೋಡಿ ಹಳೇ ಲೇಸ್ ಪ್ಯಾಕೆಟು, ಎಲ್ಲ ಬಿಯರ್ ಬಾಟ್ಲು ಹಳೇವು. ಗೈಸ್, ಯಾರದು? ನಾನು ಇಷ್ಟೊತ್ತು ಏನ್ ನನ್ನ ತಲೆ ಹೊಡಿಬೇಕಂತ ಅನ್ಕೊಂಡಿದ್ದೀರಾ? ಯಾರಿರೋದಿಲ್ಲಿ? ಅಲ್ಲ, ನೀವು ಎದುರಿಸಿದ್ರೆ ಎದುರಲ್ಲ. ನಿಮ್ಮಂತವ್ರು ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ಗೈಸ್, ಜೀಶನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಜೀಶು ಅವನ ಬರ್ತ್ಡೇಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಿ ಹೆವಿ ಗಾಳಿ ಹೊಡಿತಾ ಇದೆ. ಅವ್ನು ಸ್ವಲ್ಪ ಹುಷಾರಿಲ್ದಂಗೆ ಆಗಿದ್ದಾನೆ. ಅದಕ್ಕೆ ನಾನು ಪ್ರಜ್ವಲ್ ಬ್ರೋ ಬಂದಿದ್ದೀವಿ. ಯಾರದು ನಡೀತಾ ಇರೋದು? ಪ್ರಜ್ವಲ್ ಬ್ರೋದು ಏನು ಸೌಂಡ್ಸೇ ಇಲ್ಲ. ಏನು ಇಲ್ಲೋದ್ರು? ಹಾ ಬ್ರೋ, ಇಲ್ಲಿದ್ದೀನಿ. ಇಲ್ಲೇ ಶಾಡೋ ಕಾಣಿಸ್ತಲ್ಲ ಬ್ರೋ, ಇಲ್ಲಿ ಪಕ್ಕದಲ್ಲಿ. ಯಾರಿದ್ದಾರೆ ಬ್ರೋ ಇಲ್ಲಿ? ಇಲ್ಲೇ ಕಾಣಿಸ್ತು ನನಗೆ. ಯಾರಿಲ್ಲ ಬ್ರೋ. ಹೆಂಗಿತ್ತು ಬ್ರೋ? ಹೆಂಗಿತ್ತು ಅಂತ ಕೇಳ್ತಾ ಇದ್ದ. ನೋಡಿ, ಏನಾದ್ರು ಭಯ ಬಿದ್ರೆ ಹೆಂಗೆ? ಇಲ್ಲ ಬ್ರೋ, ಇಲ್ಲಿ ಶಾಡೋ ಕಾಣಿಸ್ತೈತೆ. ನಿಮ್ದೇ ಇದಿಲ್ಲ? ಪಕ್ಕ ಇಲ್ಲೇ ಕಾಣಿಸೈತೆ ನನ್ನ ಕ್ಯಾಮ್ರಾದಲ್ಲಿ. ನಾನು ಸಬ್ಸ್ಕ್ರೈಬರು ಯಾರೋ ಗೂಬೆ ಕೂರ್ಸ್ಬಿಟ್ಟವನೇ ಅನ್ಕೊಂಡೆ ಬ್ರೋ. ಆಮೇಲೆ ಅದು ಮೈಂಡ್ ಅಲ್ಲಿ ಹಿಡ್ಕೊಂಡು ಹಿಂಗ್ ತಿರುಗಿದ ತಕ್ಷಣ ಶಾಡೋ. ಸೈಕು ಬ್ರೋ. ಬ್ರೋ, ನನಗೆ ಇಲ್ಲಿ ಕೆಳಗಡೆ ಬಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೀವೇ ಹೇಳ್ತೀರಾ ಯಾರಿದ್ದಾರೆ ಅಂತ. ಯಾರಾದ್ರೂ ಇದ್ದಾರಾ? ತಟ್ಟೆ ಎಲ್ಲ ಇದಾವೆ, ಬನ್ನಿ ನೀವು ನೋಡಿ. ಊಟ ಮಾಡ್ಬೋದು. ಊಟ ಮಾಡಕ್ಕೆ ಇಟ್ಟಿದ್ದಾರೆ. ನಿಮ್ ಬಿರಿಯಾನಿ ಹಾಕ್ತಾರೆ, ತಿನ್ಕೋಬಿಡ್ರಿ ಕೆಳಗೆ. ಬಂದೇ ಇರಿ, ಬರ್ತೀನಿ ರೀ. ಯಾರಿದ್ದೀರಾ? ಯಾಕೆ ಬ್ರೋ? ಇಲ್ಲೇ ಇತ್ತು ಬ್ರೋ. ಇಲ್ಲಿ ಯಾರಿದ್ದಾರೆ ಬ್ರೋ? ಬ್ರೋ, ನಾನ್ ಬಂದಲ್ಲ ಬ್ರೋ ಇಲ್ಲಿ. ಒಂದ್ ನಿಮಿಷ ನೀವ್ ಮೇಲೆ ಬನ್ನಿ, ನಾನು ಕೆಳಗೆ ಹೋಗ್ತೀನಿ. ಹಾ, ಇವಾಗ ಇಲ್ಲಿಂದ ಹೋಗೋದೇ ಕಷ್ಟನಪ್ಪ. ಈ ಮುಳ್ಳುಗಳು. ನನಗೆ ಇಲ್ಲಿರೋದು ಒಂದೇ ಒಂದು ಕ್ಲಿಪ್ಪಿಂಗ್ ಬೇಕು ಬ್ರೋ ನಿಮ್ಮದು. ಇಲ್ಲಿ ಕ್ಲೀನಾಗಿ ಕ್ಯಾಪ್ಚರ್ ಆಗೈತೆ. ನಿಮ್ಗೆ ಕಾಣಿಸಿಲ್ಲ ಅಂತಿದ್ದೀರಾ ಕ್ಯಾಮ್ರಾ?
ಮುಳ್ಳು ಎಷ್ಟಾಯ್ತಾ ಮುಳ್ಳು? ಇಲ್ಲ ಇಲ್ಲ ನನಗೆ ಹೀಗೆ ಏನೋ ಸೌಂಡ್ ಬಂದಿಲ್ವಾ? ಅದಾಗ್ಲಿಂದ ಬರ್ತೈತೆ. ಒಳಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ? ಹಿಂದೆ ಬರೋ ಥರನೇ ಫೀಲ್ ಆಗುತ್ತೆ ನಿಮಗೆ, ಯಾರ ನೋಡ್ತಿರೋ ಥರ. ಏನು ಬ್ರೋ ಇದು ಎಣ್ಣೆ ಹೊಡೆದೈತೆ ದೆವ್ವ? ಯಾವುದೋ ಪವರ್ ಕೂಲು. ಯಾವ ಕಾಲದ್ದು ಬ್ರೋ ಬಾಟ್ಲುಗಳಿವೆ ಅವು? ನನಗಿಲ್ಲಿ ಗಾಳಿ ಸೌಂಡ್ ಬರ್ತೈತೆ. ಏನು ಬ್ರೋ ಇದು ಬಾಟ್ಲುಗಳು? ಯಪ್ಪ, ಏನು ಮೊಟ್ಟೆ ಎಲ್ಲ ತಿಂದವ್ರು ಯಾರೋ? ಯಾಕೆ ಬ್ರೋ? ಸರಿ ಸರಿ ಹುಷಾರು. ಗೈಸ್ ಬಾಟ್ಲು ಏನೇನೋ ಇದಾವೆ ಇಲ್ಲಿ. ಇಷ್ಟೊಂದು ಬಾಟ್ಲು ಏನಂತ ಅರ್ಥ ಆಗ್ತಿಲ್ಲ. ವಾ, ಪಾಚಣಿಕೆ, ಲೈಟ್ರು, ಸೀರೆ, ತಟ್ಟೆ ಎಲ್ಲ ಐತೆ. ಓಹೋ, ಒಳ್ಳೆ ಅಡ್ಡ ಮಾಡ್ಕೊಂಡಿದ್ರು ಅನ್ಸುತ್ತೆ ಮುಂಚೆ. ಆಮೇಲೆ ಏನಾಗಿದೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಮೇ ಬಿ ಸೈಕೋ ಗೀಕೋ ಇರಬಹುದು ಅಥವಾ ಸೈಕೋ ಇದ್ರು ಅನಿಸುತ್ತೆ. ಇದು ಭಾರಿ ಅಂದರೆ ಭಾರಿ ಕುಳ್ಳೈತೆ, ತಲೆಗೆ ಅಂಟೋ ಥರ ಇದೆ ಇದು. ಬಾಟಲ್ ಯಾವ ವರ್ಷದ್ದು ಅಂತ ಗೊತ್ತಾದರೆ ಸ್ವಲ್ಪ ಇದು ಗೊತ್ತಾಗುತ್ತೆ, ಯಾವಾಗ ಬಂದಿದ್ರು, ಯಾರು ಏನು ಅಂತ. ಯೂಸ್ ಬೈ ಡೇಟ್ 9/26. ವಾ, 10/26 ಇದೆ ಗೈಸ್. 10 ಯೂಸ್ ಬೈ ಡೇಟು ಅಂದರೆ ರೀಸೆಂಟಾಗಿ ಬಾಟ್ಲು ಬಂದಿರೋದು ಇಲ್ಲಿಗೆ. ಅಂದರೆ ಇದೆಲ್ಲ ಯಾರೋ ರೀಸೆಂಟಾಗಿ ಬಂದಿದ್ದಾರೆ ಇಲ್ಲಿ. ಇದು ಓಪನ್ ಮಾಡೋಣ. ಬಂದಿದ್ದಾರೆ ಮೇಲಿಂದ. ಇದು ಏನಂತ ಗೊತ್ತಾಗ್ತಿಲ್ಲ, ಏನೋ ಮಣ್ಣು ಅನ್ಸುತ್ತೆ. ಇದೆಲ್ಲ ನೋಡಿ ತುಂಬ ವರ್ಷದ್ದು. ಪ್ಯಾಂಟ್ ಎಲ್ಲ ಇದೆ, ಶೂ, ಬೆಲ್ಟ್. ಅಲ್ಲಿ ಬೆಲ್ಟ್ ಅಲ್ಲ ಗೈಸ್, ಬೆಲ್ಟ್ ಅಲ್ಲ ಅದು. ಯಾರದು ಬ್ರೋ? ಏನ್ ಬ್ರೋ ಅದು? ಯಾರು ಬಿದ್ದಿದ್ ಕೆಳಗೆ? ಇಲ್ಲ ಬ್ರೋ, ಏನೋ ಬಿದ್ರು, ಯಾರೋ ಬಿದ್ದಂಗಾಯ್ತು. ಏನಿಲ್ಲ, ಕೆಳಗೆ ಏನಾಗ್ತಿಲ್ಲ. ಜೇಶುನ್ ಮಿಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೈಕೋ ಸ್ಟ್ರಾಂಗ್ ಆಗೇ ಇರಬೇಕು, ಮೊಟ್ಟೆ ಗಿಟ್ಟೆ ತಿನ್ಕೊಂಡು. ಹರ್ ರೋಸ್ ಅಂಡೆ ಖಾವೋ ಅಂತ. ಆದರೆ ಒಳ್ಳೆ ಅಡ್ಡ ಮಾಡ್ಕೊಂಡಿದ್ರು ಅನಿಸುತ್ತೆ ಇದು ಮುಂಚೆ. ಇಷ್ಟೊಂದು ಬಾಟ್ಲುಗಳು ನೋಡಿ ಗಾಯ್ಸ್. ಈ ಲೊಕೇಶನ್ ಕೊಡ್ತೀನಿ, ಯಾರಿಗಾದರೂ ಬಾಟ್ಲು ಮಾರೋರು ಯಾರಾದರೂ ಇದ್ದರೆ ಒಳ್ಳೆ ದುಡ್ಡು ಮಾಡ್ಕೋಬೋದು. ಸುಮಾರು ಒಂದು 100-200 ಬಾಟ್ಲಿದ್ದಾವೆ. ಎಲ್ಲ ಬ್ರ್ಯಾಂಡ್ ಬಾಟ್ಲು ಇದ್ದಾವೆ.
ಕಿಂಗ್ ಫಿಶರಿಂದ ಹಿಡಿದು ಕಾಲ್ಸ್ಬರ್ಗಿಂದ ಹಿಡಿದು ಎಲ್ಲ ಬಾಟ್ಲ್ ಇದ್ದಾವೆ. ಎಲ್ಲಾದರೂ ಕೆಡ್ದಾಗಿ ಬಿಡೋದು, ಬರೆಯೋದು ಮಾತ್ರ ಬಿಡಲ್ಲ. ಇಲ್ಲಿ ನೋಡಿ, ಆ ರೂಮಲ್ಲಿ ಯಾರು ಬ್ರೋ ಹೋಗಿದ್ದು ಒಳಗೆ? ನೀವು ಬಂದ್ರಲ್ಲ ಆ ರೂಮಲ್ಲಿ ಬ್ರೋ, ಈ ರೂಮಲ್ಲಿ ಯಾರೋ ನಡ್ಕೊಂಡು ಹೋದ್ರು ಬ್ರೋ. ಈ ರೂಮಲ್ಲಿ ಯಾರೋ ನಡ್ಕೊಂಡು ಹೋದ್ರು ಬ್ರೋ. ಯಾರೋ ನಡ್ಕೊಂಡು ಹೋದ್ರು ಬ್ರೋ. ಯಾರೋ ನಡ್ಕೊಂಡು ಹೋದ್ರು. ಕ್ಯಾಪ್ಚರ್ ಆಗಿರಬಹುದು. ಬ್ರೋ ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋಣ ಬನ್ನಿ. ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋಣ. ನಾನು ಹೇಳೋ ಮಾತು ಕೇಳಿ ಇವಾಗ. ಏನು ಬ್ರೋ ಇದು? ನೋಡಿಲ್ಲ, ಏ ಸುಮ್ಮನೆ ಬ್ರೋ, ಬ್ಲ್ಯಾಂಕೆಟ್ ಅದು. ಬ್ರೋ ಮತ್ತೆ ಅಲ್ಲಿ ಯಾರೋ ಹೋದ್ರು ಬ್ರೋ. ಅಲ್ಲಿ ಈ ಬರಿತೈತೆ. ನಾನು ಅದೇ ಹೇಳ್ದೆ, ದೆವ್ವ ಕಲಿತೈತೆ ಅಷ್ಟು ಬೇಗ ಐ ಲವ್ ಯು ಅಂತ ಬೇರೆ ಬರ್ತೈತೆ. ವಾ, ದೆವ್ವ ಇಲ್ಲಿ ಹೋಯ್ತು ಬ್ರೋ. ಶಾಡೋ ಹೋಯ್ತು ಇಲ್ಲೊಂದು. ಚಾಪೆ ಗೀಪೆ ಏನಪ್ಪ? ಚಾಪೆ, ಬ್ಲ್ಯಾಂಕೆಟ್, ಪ್ಯಾಂಟು, ಏನ್ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? ಬನೀನು ಎಲ್ಲ ತಗೊಂಡು ಇಟ್ಕೊಂಡೈತೆ. ಏನಾದ್ರು ಮಾಡ್ತಾ ಇದೀಯಾ ನೀನು? ಯಾರು ಇರೋದಂತ ನಂಗೆ ಗೊತ್ತಿಲ್ಲ. ಹುಡುಗಿ ಇದೆಯೋ ಹುಡುಗ ಇದೆಯೋ? ಸರಿ, ನಾನು ಪ್ರಶ್ನೆಗಳು ಕೇಳ್ತೀನಿ, ಉತ್ತರಿಸ್ತೀಯಾ? ನೀನು ಯಾರು ಮತ್ತೆ ಕೇಳಿ. ನಾನು ಪ್ರಶ್ನೆಗಳು ಕೇಳ್ತೀನಿ, ಉತ್ತರಿಸ್ತೀಯಾ? ನಾನು ಏನೇ ಕೇಳಿದ್ರು ನನಗೆ ಮಾತಾಡ್ತೀಯಾ? ನಿನಗೆ ಮಾತಾಡೋಕ್ಕಾಗುತ್ತಾ? ಅಥವಾ ಏನು ಹುಡುಗಿಗೂ ಅದೇ ಹೇಳುತ್ತಾನೆ, ಮಾತಾಡೋಕ್ಕಾಗುತ್ತಾ ಅಂತ ಅಷ್ಟೇ. ಓಕೆ, ಸೊ ಹುಡುಗಿನ ಹುಡುಗನ ದೇವರಣ್ಣ ನಂಗೆ ಗೊತ್ತಿಲ್ಲ, ನೀನು ಯಾರಂತ. ನಾನು ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ, ಮಾತಾಡಿ ಇವಾಗ. ಅಂತಲ್ವಾ? ಇಟ್ಕೊಳ್ಳಿ. ಕೇಳಿ. ಕಲ್ಲು ಬ್ರೋ. ನೀನು ನನಗೆ ಎದುರಿಸಿದ್ರೆ ಏನು ಮಾಡಬೇಕು ಅದು ಮಾಡ್ಬಿಡ್ತೀನಿ. ಎದುರಿಸಕ್ಕಂತೂ ಆಗಲ್ಲ ನಿನ್ನ ಕೈಯಲ್ಲಿ. ನೀನು ನನ್ನ ಮುಟ್ಟಕ್ಕೂ ಆಗಲ್ಲ. ಬ್ರೋ ಮುಟ್ಟಕ್ಕಲ್ಲ, ಅಲ್ಲಿ ನಿಮ್ಮ ಮೇಲೆ ಎಸಿ ಆಗ್ತೈತೆ. ಅಲ್ಲಿ ಇರ್ಲಿ 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 ಇರ್ಲಿ. ಅದ್ರ ಕೈಲಿ ಮುಟ್ಟಕ್ಕಾಗಲಿಲ್ಲ ಅಂತ ಏನದು? ಅದ್ರ ವಸ್ತು ಕೈಲಿ ಏನು ಬೇಕಾದ್ರೂ ಮಾಡ್ಬೋದು. ನೋಡು, ಇದಕ್ಕೆ ಡೋಸಿಂಗ್ ರಾಡ್ಸ್ ಅಂತ ಹೇಳ್ತಾರೆ. ಯಾರಿಗೆ ಗೊತ್ತಿಲ್ಲ ಸಬ್ಸ್ಕ್ರೈಬರ್ಸ್ಗೂ ಹೇಳ್ತಾ ಇದ್ದೀನಿ, ಇದನ್ನ ಡೋಸಿಂಗ್ ರಾಡ್ಸ್ ಅಂತ ಹೇಳ್ತಾರೆ. ನಿನ್ಗೂ ಹೇಳ್ತಾ ಇದ್ದೀನಿ, ಯಾರಿದ್ದೀರಾ ಕೇಳಿಸ್ಕೊಬಿಡ್ರಿ. ಇದನ್ನ ಡೋಸಿಂಗ್ ರಾಡ್ಸ್ ಅಂತಾರೆ. ನಿನಗೇನೇ ಮಾತಾಡ್ಬೇಕಂದ್ರೆ ಇದನ್ನ ತಿರುಗಿಸ್ಬೇಕು. ಇದೇನು ಬ್ರೋ ಏನೇನೋ ತಿರುಗಿಸ್ತೈತೆ? ಮೇ ಬಿ ಇರು ಏತಿಗೆ ಇಷ್ಟು ಅರ್ಜೆಂಟು? ಅಂದ್ರೆ ತಿರ್ಗಿಸ್ಕೊಂಡು ವಾಶ್ರೂಮ್ಗೆ ಹೋಗ್ಬೇಕಂತ. ವಾಶ್ರೂಮ್ಗೆ ಹೋಗಿ ಗೈಸ್, ಪ್ರಜ್ವಲ್ ಬ್ರೋ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಅವರು ಸ್ವಲ್ಪ ಮೈಕ್ ಇಲ್ಲ ಅವ್ರ ಹತ್ರ, ನಾನು ಕೊಟ್ಟಿಲ್ಲ. ಬೇಜಾರಾಗ್ಬೇಕು ಬಿಡಿ. ಆಮೇಲೆ ಇರು, ನಾನು ನೋಡಿ ತಿರುಗಿಸ್ಬೇಡ ಹೇಳ್ತಾ ಇದ್ದೀನಿ, ತಿರುಗಿಸ್ಬೇಡ ಅಂದ್ರೆ ಮತ್ತೆ ತಿರುಗಿಸ್ಕೊಂಡೆ. ಏನ್ ಗುರು ಇದು ಇವ್ರದ್ದು ಕಾಟ. ಒಳ್ಳೆ ಕಾಮಿಡಿ. ನೀನೇನು ಕಾಮಿಡಿ ಗಿಮಿಡಿ ಮಾಡ್ತಾ ಇದ್ದ ಏನಾದ್ರು ಮುಂಚೆ, ದೆವ್ವ ಹಾಕೋ ಮುಂಚೆ? ಇಲ್ಲ ಆ ಥರದಲ್ಲಿ ಹುಟ್ಟಿದ್ದ ಹಿಂಗೆ? ಓಕೆ, ನೋಡು, ಇದನ್ನ ರಾಡ್ಸ್ ಅಂತಾರೆ. ನಾನು ಏನೇ ಪ್ರಶ್ನೆ ಕೇಳಿದ್ರು ನಿನಗೆ ಹೌದು ಅಥವಾ ಎಸ್ ಅಂತ ಏನಾದ್ರು ಅನ್ಸಿದ್ರೆ ಇದನ್ನ ಕ್ಲೋಸ್ ಮಾಡಬೇಕು. ಹಿಂದಿಯವರಾಗಿದ್ರೆ ಬ್ರೋ ದೆವ್ವ?
ಏನಂತಾರೆ? अगर मैं कुछ भी बोलूंगा, अगर आपको सही लग रहा है तो इसको यस करो, ना मतलब गलत है तो हाँ नहीं ये करो. ಅಂದ್ರೆ ತಪ್ಪು, ನಿನಗೇನೇ ತಪ್ಪು ಅಂತ ಅನ್ಸಿದ್ರೆ ಇದನ್ನ ನೋ ಮಾಡು, ಎಸ್ ಅಂತ ಅನ್ಸಿದ್ರೆ ಇದನ್ನ ಎಸ್ ಮಾಡಬೇಕು. ಅಷ್ಟೇ, ಸಿಂಪಲ್ ಆಗಿರುತ್ತೆ. ಆತ್ರದಲ್ಲಿ ಇದೆಯಾ ಅನ್ಸುತ್ತೆ ನೋಡಿ, ಏನು ತಿರುಗಿಸ್ತೈತ್ ಬ್ರೋ, ಏನ್ ಬ್ರೋ ಇದು? ಬ್ರೋ ಇಲ್ಲ, ಅವಾಗಲೇ ಹಿಂಗೆ ತಿರುಗಿಸ್ತು, ಇವಾಗ ಹಿಂಗೆ ತಿರುಗಿಸ್ತೈತೆ. ಅದೇನೋ ಆಟ ಆಡ್ತೈತೆ ಬಿಡಿ. ಓಕೆ, ಯಾರೋ ನನ್ನಂಗೆ, ನನ್ನ ಜೀಶಂಗೆ ಯಾರೋ ನಗಾಡ್ಸೋನು ಇರ್ಬೇಕದಕ್ಕೆ. ಓಕೆ, ಸೊ ಮೊದಲನೇ ಪ್ರಶ್ನೆ, ನೀನಿಲ್ಲಿ ಗಂಡ ಹೆಣ್ಣ ನನಗಂತೂ ಗೊತ್ತಿಲ್ಲ. ನಿನಗೆ ಅನ್ಯಾಯ ನಡೆದಿದೆಯಾ ಇಲ್ಲಿ? ಹೌದು ಅಂತ ಅನ್ಸಿದ್ರೆ ಜೋಡಿಸು, ಇಲ್ಲ ಅಂದರೆ ಬಿಡಿಸು. ನಿನಗಿಲ್ಲಿ ಅನ್ಯಾಯ ನಡೆದಿದೆಯಾ? ಬ್ರೋ ಗಂಡ ಹೆಣ್ಣ. ಓಕೆ, ನೀನು ಗಂಡ ಹೆಣ್ಣ, ನೀನು ಗಂಡ ಹೆಣ್ಣ. ಗಂಡು ಅಂತ ಅನ್ಸಿದ್ರೆ ಜೋಡಿಸು, ಹೆಣ್ಣು ಅಂದರೆ ಬಿಡಿಸು. ನೀನು ಗಂಡ ಹೆಣ್ಣ, ನೀನು ಗಂಡ ಹೆಣ್ಣ. ಏನು ಬ್ರೋ ಇದು ಹೊಸದು? ಹಾಂ, ನೋಡು, ಗಂಡು ಅಂತ ಅನ್ಸಿದ್ರೆ ಇಲ್ಲ ಇಲ್ಲ, ಗಂಡು ಅಂತ ಅನ್ಸಿದ್ರೆ ಈ ಥರ ಜೋಡಿಸು. ಹಾಂ, ಹೆಂಗಸು ಅಂದರೆ ಈ ಥರ ಬಿಡಿಸು. ಗಂಡು ಅಂದರೆ ಜೋಡಿಸ್ಬೇಕು, ಹೆಂಗಸು ಅಂದರೆ ಬಿಡಿಸ್ಬೇಕು. ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಗಂಡ ಹೆಣ್ಣ ನೀನು? ಬ್ರೋ ಏನು ಬ್ರೋ ಇದು? ಕ್ರಾಸ್ ಬ್ರೀಡ್ ಅದು ಇದಕ್ಕೆ ಅಲ್ಲ, ಮತ್ತೆ ಈ ಥರ ಮಾಡಿದ್ರೆ ಏನೇನು ಮಾಡೋದು? ಕನ್ಫ್ಯೂಸ್ ಮಾಡ್ತಿದೆ. ಯಾರೋ ನಡೀತಾ ಇದ್ದೀರಾ? ಯಾರದು? ಹಾಕಿ ಬ್ರೋ ಆ ಕಡೆ. ಓಕೆ, ನೀವು ಒಬ್ರಿದ್ದೀರಾ ಇಬ್ರಿದ್ದೀರಾ? ಒಬ್ರು ಅಂದ್ರೆ ಜೋಡಿಸಿ, ಇಬ್ರು ಅಂದ್ರೆ ಬಿಡಿಸಿ. ನೀವು ಒಬ್ರಿದ್ದೀರಾ ಇಬ್ರಿದ್ದೀರಾ? ಹ್ಞೂ ಬ್ರೋ, ಇಬ್ರೇ ಬ್ರೋ. ನಮ್ ಕೆಳಗಡೆ ಒಂದು ಆಟ ಆಡ್ಸಿದೆ, ನಿಮ್ಗೆ ಮೇಲ್ಗಡೆ ಒಂದು ಆಡ್ಸಿರೋದು. ಆಕ್ಟಿವಿಟೀಸ್ ಇರ್ಲಿಲ್ಲ. ನನ್ಗೆ ಆಯ್ತು ಬ್ರೋ, ನೀವು ಒಳ್ಳೆ. ಆಮೇಲೆ ಐ ಲವ್ ಯು ಅಂತ ಬೇರೆ ಹಾಕಿಟ್ಟವ್ರೆ. ನಿಮ್ಗೆ ಐ ಲವ್ ಯು ಹೇಳುತ್ತದು. ಓಕೆ ನೋಡಿ, ಗಾಯ್ಸ್ ಅಂತ ಏನಿ ನೋಡಿ, ನೀವು ಇಬ್ರಕ್ಕಿಂತ ಜಾಸ್ತಿ ಇದ್ರೆ ಬಿಡಿಸಿ, ಇಬ್ಬರೇ ಇದ್ದೀರಾ ಅಂದ್ರೆ ಜೋಡಿಸಿ. ಇಬ್ರಕ್ಕಿಂತ ಜಾಸ್ತಿ ಇದ್ದೀರಾ ನೀವು? ಇಬ್ರಕ್ಕಿಂತ ಜಾಸ್ತಿ ಇದ್ರೆ ಬಿಡಿಸಿ, ಇಬ್ರು ಇದ್ರೆ ಜೋಡಿಸಿ. ಇಬ್ರಕ್ಕಿಂತ ಜಾಸ್ತಿ ಇದ್ದೀರಾ? ಬ್ರೋ ಬ್ರೋ ಇಲ್ಲಿ ನೋಡಿ ಬ್ರೋ, ಬಿಡಿಸ್ತೈತೆ. ಇಬ್ರಕ್ಕಿಂತ ಜಾಸ್ತಿ ಇದಾರೆ ಬ್ರೋ. ಅಂದ್ರೆ ಇಬ್ರು ಅಲ್ಲ, ಇಬ್ರಕ್ಕಿಂತ ಜಾಸ್ತಿ ಇದಾರೆ. ಮೇ ಬಿ ಏನಾಗಿರುತ್ತೆ ಅಂತ. ಅನ್ಯಾಯ ನಡೆದಿದೆ ಅಂತ ಹೇಳ್ತಾರಲ್ಲ, ಅನ್ಯಾಯ ಆಗಿದೆ. ಪೇಪರ್ ಅಲ್ಲಿ ನಾಳೆ ಬರ್ದಿರ್ತಾರೆ, ನಿಮ್ಗೆ ಐ ಲವ್ ಯು ಅಂತ ಬರ್ದಾರಲ್ಲ, ಇಲ್ಲಿ ಪೇಪರ್ ಅಲ್ಲಿ ಬರ್ದಿಟ್ಟಿರ್ತಾರೆ, ನೋಡ್ಕೊಬಿಡ್ರಿ. ಓಕೆ ನೋಡಿ, ನಿಮ್ಗೆ ಏನಾದ್ರೂ ಅನ್ಯಾಯ ನಡೆದಿದೆ ಅಥವಾ ಏನೇ ನಿಮ್ ಪ್ರಾಬ್ಲಮ್ ಆಗಿದೆಯೋ, ನಾವು ಅದನ್ನ ತಿಳ್ಕೋಬೇಕು. ನನ್ನ ಪ್ರಕಾರ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಇಂದ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ನಮ್ಗೇನೋ ಕಡಿಮೆ ಅನ್ಸುತ್ತೆ. ನಾನು ಕೇಳೋಣ ಇರಿ, ಇನ್ನೊಂದು ಪ್ರಶ್ನೆ. ನನ್ಗೇನಾದ್ರೂ ಇಲ್ಲಿಂದ ಹೋದ್ಮೇಲೆ ಅಥವಾ ಪ್ರಜ್ವಲ್ ಬ್ರೋಗೆ, ಇವ್ರಿಗೆ ಮತ್ತೆ ನನ್ಗೆ ಇಲ್ಲಿಂದ ಹೋದ್ಮೇಲೆ ಏನಾದ್ರು ತೊಂದರೆಗಳಾಗುತ್ತಾ ಅಥವಾ ನಮ್ಮ ಹಿಂದೆ ಬರೋದೇನಾದ್ರು ಆಗುತ್ತಾ? ಇಲ್ಲ ಅಂದ್ರೆ ಜೋಡಿಸಿ, ಸಾರಿ ಇಲ್ಲ ಅಂದ್ರೆ ಬಿಡಿಸಿ, ಹೌದು ಅಂದ್ರೆ ಜೋಡಿಸಿ. ನಾವಿಲ್ಲಿಂದ ಹೋದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಏನು ಕೇಳ್ತೀರಾ? ಕೇಳಿ ನೋಡೋದ? ಡಿಫ್ರೆಂಟ್ ಆಗಿ ಕೇಳೋದ? ಕೇಳಿ, ಏನ್ ಡಿಫ್ರೆಂಟ್ ಕೇಳ್ತೀರಾ? ಕೇಳಿ. ಐ ಲವ್ ಯು ಅನ್ನೋದೆಲ್ಲ ಬರ್ದಿದ್ದಂತನಾ ಕೇಳೋದ? ಬ್ರೋ ಒಬ್ರಿಲ್ಲ ಇಲ್ಲಿ, ಮತ್ತೆ ಜಾಸ್ತಿ ಜನ ಅವರೇ. ಸರಿ ಕೇಳಿ. ಯಂತ್ರದಿಂದ ಸತ್ತಾಗಿರ್ತಾರೆ ಅಂತ ಗೊತ್ತಾಗಿಲ್ಲ, ಕ್ಲಾರಿಟಿ ಇಲ್ಲ. ಅದನ್ನ ಕೇಳಿದ್ರೆ ಇದರಿಂದ ಹೆಂಗ್ ಕೇಳ್ತೀರಾ ನೀವು? ಏನಾದ್ರು ಹೆಲ್ಪ್ ಬೇಕಂತ ಕೇಳೋದ? ಕೇಳಿ. ಈಗ ನಮ್ಮಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾ? ಯಾವ್ದಿಗೆ ಆಗ್ಲಿ, ಇಲ್ಲಿ ಕೈಯನ್ನು ಹಂಗೆ ಹಿಂಗ್ ಮಾಡ್ತಾ ಇದ್ದೀರಾ? ಸರಿ. ಕೈಸ್ ನೋಡಿ ಹೆಂಗ್ ಅಲ್ಲಾಡ್ತಾ ಇದೆ. ಇಲ್ಲಿ ಇಬ್ರು ಇಂತ ಮೇಲೆ ಜಾಸ್ತಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮಗೆ ಏನಾದ್ರು ಯಾರಿಗೆ ಆಗ್ಲಿ ಒಬ್ರಿಗಾರು ಯಾರು ಹೆಲ್ಪ್ ಬೇಕಿದ್ರೆ ಎಸ್ ಅನ್ನಿ, ಇಲ್ಲ ಅಂದ್ರೆ ನಾನಿ. ಬ್ರೋ ಗಾಳಿಗ ಏನು ಯಾರಿಗೆ ಗೊತ್ತು ಬ್ರೋ? ಇಲ್ಲಿ ನೋಡಿ ಬ್ರೋ,
ಏನಂತ ಹೆಲ್ಪ್ ಬೇಡವಂತ? ಬೇಡವಂತೆ ಅಂದ್ರೆ ನೀವು 4 ಜನ ಇಲ್ಲೇ ಖುಷಿಯಾಗಿರ್ತೀರಾ. 4 ಜನ ಅಲ್ಲಿ ಕೆಳಗಡೆ ಕುತ್ಕೊಂಡು ಸಿಟ್ಟಿಂಗ್ ಆಗ್ತಾರೆ, ಬಾಟ್ಲಿಗಳ ಅಷ್ಟು ಹಾಕೋರಲ್ಲ. ಇಲ್ಲ ಸಾರಿ ಬ್ರೋ ನನ್ಗೆ ಇನ್ನೊಂದು ಡೌಟ್ ಇತ್ತು, ಇಲ್ಲಿ ಸೈಕೋ ಇದಾನ ಅಂತ ಒಂದು ಕೇಳೋದಿತ್ತು. ಯಾರಿಲ್ಲ ಬ್ರೋ ನನ್ನ ಪ್ರಕಾರ. ಮುಂಚೆ ಅನ್ಸುತ್ತೆ ಬ್ರೋ, ತಟ್ಟೆ ಪ್ಲೇಟ್ ಎಲ್ಲ ಇಟ್ಕೊಂಡು ಒಳ್ಳೆ ಊಟ ಮಾಡೋ ತರ ಎಲ್ಲ ಇಟ್ಕೊಂಡಿದ್ದಾರೆ. ನೀವು ಬರ್ತೀರಾ ಬಿರಿಯಾನಿ ಹಾಕ್ಸ್ಬಿಡೋಣ ಅಂತ ಅವರು. ಅದ್ರ ಜೊತೆ ದೆವ್ವ ಜೊತೆ ಕುತ್ಕೊಂಡು ಮಾಡ್ಲದ ಅದು. ಇಲ್ಲಿ ನಿಮ್ ಜೊತೆ ಸೈಕೋ ಸಂಸಾರ ಮಾಡ್ತಿದಾರಾ? ನೀವು ಏನೋ ಮಾಡ್ತೀರ, ನನ್ಗೆ ಕರ್ಕೊ ಬಂದಿರೋ ಇಲ್ಲಿ. ಇಲ್ಲ, ಸಂಸಾರ ಮಕ್ಕಳು ಮರಿ ಎಲ್ಲ ಮಾಡ್ಕೋತೀರಿ ರೀ. ಏಯ್ ಬ್ರೋ ಸೈಕೋಗೆ ಇರ್ತಾರ ಬ್ರೋ, ಅವ್ನು ಹುಚ್ಚ ನನ್ನ ಮಕ್ಳು ಇರ್ತಾರಲ್ಲಿ. ಈ ಮರ ಏನ್ ಬ್ರೋ ಕೆಳಗಡೆಯಿಂದ ಹಿಂಗೆ ದೊಳ್ತೈತೆ? ಆ ಮರ ನಂಗೆ ಅಲ್ಲಿರ್ಬೇಕು ಅಳ್ಳಾಡ್ತಿತ್ತು, ಅದು ಕೆಳಗಡೆ ಅಳ್ಳಾಡ್ತು. ಇನ್ನೇನ್ ಕೇಳದ ಬ್ರೋ, ಅಷ್ಟೇ. ನಮ್ಮಿಬ್ರಿಗೆ ಏನು ಮಾಡಲ್ಲ. ನಿಮಗೆ ಏನಾದ್ರು ಚಿಕ್ಕ ಮಗು ನನಗೆ ಇವಾಗ ಅರ್ಜೆಂಟ್ ಆಗಿ ಟಾಯ್ಲೆಟ್ ಹೋಗ್ಬೇಕು ಅನಿಸ್ತೈತೆ. ಉಚ್ಚವ ಮಾಡ್ಕೊಂಡು ಬಂದ್ಬಿಡ್ತೀನಿ ಕೆಳಗೆ ಹೋಗ್ಬಿಟ್ಟು. ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಕ್ಯಾಮ್ರಾ ಆಫ್ ಮಾಡ್ಲಾ? ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಕ್ಯಾಪ್ಚರ್ ಏನಾದ್ರು ಕಾಣಿಸ್ರಿ ಹೇಳಿ. ನಾನು ಅದಂಗ್ ಕಾಣಿಸ್ತೈತ್ ಬ್ರೋ ಅಲ್ಲಿ. ಅಲ್ಲಿ ನೋಡಿ ಬ್ರೋ. ಎಲ್ಲಿ ಬ್ರೋ? ಬ್ರೋ ಯಾರಿದ್ದೀರಾ ಅಲ್ಲಿ? ಯಾರು ನೀವತ್ತ ಎಡ್ಡು ಇಲ್ಲಿ? ಎಡ್ಡು ಅಂದ್ರೆ ತಲೆನಾ? ತಲೆ ಯಜಮಾನ್ರು. ಮೇನ್ ಬ್ರೋ, ಮೇನ್ ಯಜಮಾನ್ರು. ಅವ್ರ ಯಜಮಾನ್ರು ಅವರೇನಾ? ನೀವೇನಾ? ಯಾರಿದ್ದೀರಿ ನೋಡಿದ್ದು ಇವಾಗ ನಮ್ಮನ್ನ? ಅವ್ರ ಅಂಕಲ್ಲು. ಸರಿ ಇರಿ, ನಾನು ಮಾಡ್ಕೊಂಡ್ಬಂದು ಮಾತಾಡ್ತೀನಿ. ನೀವು ನೋಡ್ಕೊಳ್ಳಿ ಬ್ರೋ. ಏನ್ ಮಾಡ್ಕೊಂಡ್ಬರ್ತೀರಾ? ಹುಚ್ಚೆ ಹೇಳ್ಬಿಟ್ಟು ಹೋಗ್ಬೇಕು. ಓಕೆ ಅರ್ಥ ಆಗಲ್ಲ. ಸರಿ ಬ್ರೋ, ಹುಷಾರು. ಇಲ್ಲೇ ಮಾಡಿ. ಸರಿ. ಒಳ್ಳೆ ಬೇರೆ ಒಳ್ಳೆ. ನಾನಲ್ಲ ಬ್ರೋ, ಕೆಳಗಿಂದ ಏನೋ ಸೌಂಡ್ ಬರ್ತೈತಿ. ಇಲ್ಲಿ ಮುಳ್ಳು ಬೇರೆ ಚುಸ್ತೈತೆ, ಬಿಡ್ತಾ ಇಲ್ಲ. ಶಿಟ್. ಕಾಣಿಸ್ತೈತಾ? ಗೈಸ್, ಆ ಬೆಡ್ಶೀಟು ನಾನು ಮಾತಾಡಿದ್ದು ಕ್ವಶನ್ ಟೈಮಲ್ಲಿ ಇದೆ. ಆಯ್ತಾ ಬ್ರೋ? ಹುಚ್ಚ ಹೋಯ್ತು ನಿಮ್ಮದು? ಆದರೆ ಸ್ಪಾಟ್ ಮಾತ್ರ ಸಾಕಾಗಿದೆ. ಏನು ಕ್ಯಾಮ್ರಾದಲ್ಲೂ ತೋರಿಸಿದ್ರಾ ಏನಾದರೂ ಹುಚ್ಚವೇದು? ಮತ್ತೆ ಹಾಂ, ಅಂದರೆ ಏನೋ ಒಂಥರ ಆ ಥರನಾ ಅಥವಾ ಏನೋ? ಹಂಗೇನೆ ಒಂಥರ. ಏನು ಪ್ರೀತಿ ಗೀತಿ ಆಗ್ಬಿಟ್ಟೈತಾ? ಹಂಗಲ್ಲ ಬ್ರೋ, ನಮ್ಮಮ್ಮ ಯಾಕೋ ನೆನಪಾಗ್ತವ್ರೆ. ಅಮ್ಮ ನೆನಪಾಗ್ತವ್ರೆ? ಎಂತ ಗೊತ್ತಿಲ್ಲಪ್ಪ. ಸೊ ನನಗೆ ಇಲ್ಲಿ ಇರೋದು ನನಗೆ ಸೇಫ್ ಇಲ್ಲ ಅಂತ ನನ್ಗೆ ಅನ್ನಿಸ್ತೈತೆ. ನನಗೆ ಫೀಲ್ ಆಗ್ತಿರೋದು ಹೇಳ್ತಾ ಇದ್ದೀನಿ. ಅಂದರೆ ಅಮ್ಮ ನೆನಪಾಗ್ತವ್ರೆ? ಏನು ನೆನಪಾಗ್ತವ್ರೆ? ಎಂತಕ್ಕೆ ಅಲ್ಲ ಬರ್ತಿರೋದು ನೋಡಿ. ಹಾಂ, ಮತ್ತೆ ನಾನು ಇದಕ್ಕೆ ಹೋಗಿ ಬಂದಿದ್ದು ಅಷ್ಟೇನೆ. ಯಾವುದಕ್ಕೆ? ಬಂದೆ ಯಾಕೋ ನನಗೆ ಇಲ್ಲ ಬ್ರೋ, ಸೀರಿಯಸ್ ಆಗೇನೆ ನನಗೆ ಇಲ್ಲಿ ನೋಡಿ. ಇಲ್ಲಿ ಬ್ರೋ, ಇಲ್ಲಿ ಬ್ರೋ ಪಾಸ್ ಆಯ್ತು ಬ್ರೋ. ಇಲ್ಲಿ ಏನು ಬ್ರೋ ನಂಗೆ ಸೀರಿಯಸ್ ಆಗಿ ಹೇಳ್ತೀವಿ. ಅದು ನಮ್ಮ ಕಂಟ್ರೋಲ್ ಮಾಡ್ತಿದ್ದೆ ಬ್ರೋ. ನನಗೂ ಕಂಟ್ರೋಲ್ ಮಾಡ್ತಿರೋ ನನಗೆ ಫೀಲ್ ಆಗ್ತಿದೆ. ನನಗೆ ಆಗ್ತಿಲ್ಲ. ಇಲ್ಲಿ ಹೋಗೋಣ ಬನ್ನಿ, ಆಮೇಲೆ ಮಾತಾಡೋದ ಬನ್ನಿ ಬೇಕಿದ್ರೆ. ಒಂದು ಇದರಲ್ಲಿ ಬರೋದಾ? ಇಲ್ಲಿ ಒಂದು ಎರಡು ಅಂತೂ ಈ ಚಾನ್ಸ್ ಎಲ್ಲ. ನೋಡಿ ಬ್ರೋ, ಕಾಣ್ತೈತೆ. ನನ್ಗೆ ಕಾಣಿಸ್ತು. ಇಲ್ಲಿ 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 ಈ ಕಿಟಕಿಯಲ್ಲಿ ಸೈಡಲ್ಲಿ. ಅಲ್ಲಿ ನೋಡಿ ಬ್ರೋ.
ಬ್ರೋ ಬ್ರೋ ಹಾಂ ಇಲ್ಲಿ ಪಕ್ಕ ನಾನು ಹೇಳ್ತಾ ಇರೋದು ಹ್ಞೂ 1, 2, 3 ಇಲ್ಲ 4 ಇಲ್ಲ 5, 6 ಮೇಲೆ ಜಾಸ್ತಿನೇ ನನಗೆ ಅನಿಸ್ತೈತೆ, ಫೀಲ್ ಆಗ್ತಿದೆ ನನಗೆ. ಅಂದರೆ ಅದು ಸ್ವಲ್ಪ ಹೊತ್ತಿರೋ ನಮಗೆ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ. ಬನ್ನಿ ಬ್ರೋ, ಹೊರಟ್ಬಿಡು. ಇಲ್ಲಿ ನೋಡಿ ಬ್ರೋ. ಬ್ರೋ ಬನ್ನಿ ಬ್ರೋ. ಎಲ್ಲಿ ಬ್ರೋ ಕ್ಯಾಪ್ಚರ್ ಆಯ್ತಾ? ಕ್ಯಾಪ್ಚರ್ ಆಯ್ತು ನನಗೆ. ಕಾಣಿಸ್ತಾ ಇಲ್ಲ ನನಗೆ ಕ್ಯಾಪ್ಚರ್ ಆಯ್ತು. ಬಾಬಾರೋ ರಸಿಕಾ ಬ್ರೋ, ಅದ್ರ ಜೊತೆ ಆಟ ಆಡೋದು ಬೇಡ ಬ್ರೋ. ನನಗೆ ಯಾಕೋ ಒಂಥರ ಅನಿಸ್ತೈತೆ ಮಾಡಿ ನನಗೆ ಹಾನಿ ಆಯ್ತು ನಿಜ. ಆದ್ರೆ ಟ್ರಿಗರ್ ಮಾಡಬೇಕು ಇನ್ನ ಅಂತ ಅನ್ಸ್ತದೆ ಎಲ್ಲರಿಗೂ. ನೀವು ಮಾಡ್ತಾ ಇರಿ, ನನಗೆ ಇವಾಗ ಮೈಂಡೇ ಸರಿ ಇಲ್ಲ. ಬನ್ನಿ ಹೋಗೋದ. ನನಗೆ ಇವಾಗ ಮೈಂಡ್ ಅನ್ಸ್ಟೇಬಲ್ ಆಗಿದೆ. ಅನ್ಸ್ಟೇಬಲಾ? ಏನು ಆ ಕಡೆ ಈ ಕಡೆ ಓಡಾಡ್ತೈತಾ ಮೈಂಡು? ಏನು ಕರೆಕ್ಟಾಗಿ ಅನ್ನಿಸ್ತಿಲ್ಲ ನನಗೆ. ಮೇಲೆ ಹೋಗೋದು ನನಗೆ ಇದೇ ಆಗ್ತಿಲ್ಲ. ನನಗೆ ಬನ್ನಿ ಹೋಗ, ಆಮೇಲೆ ಮಾತಾಡೋದ. ಯಾರದು ಬ್ರೋ? ನಾನು ಹೇಳೋದು ಬನ್ನಿ ಬ್ರೋ, ಆಮೇಲೆ ಮಾಡೋದಾ, ಮಾತಾಡ್ಕೊಳ್ಳೋದಾ? ನಾವೇನು ಇದಕ್ಕೂ ಸರ್ವೈವ್ ಮಾಡೋಕ್ಕೂ ಏನು ತಂದಿಲ್ಲ. ಬ್ರೋ ಬ್ರೋ, ಇಲ್ಲಿ ಬಗ್ ನೋಡ್ತೈತೆ ಬ್ರೋ. ನಾನು ಅದು ಹೇಳಿದ್ ಮತ್ತೆ. ಅಲ್ಲಿ ನೋಡಿ ಬ್ರೋ, ಬ್ರೋ ಇಲ್ಲಿ ಇಲ್ಲಿ ನೋಡಿ ಬ್ರೋ. ಯಾರದು? ನಿಮ್ಮ ಮೇಲೆ ಪ್ರೀತಿ ಬ್ರೋ ಅವ್ರಿಗೆ. ಬನ್ನಿ. ಯಾರದು? ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ? ಬನ್ನಿ ಬನ್ನಿ. ಯಾಕೋ ನೀವು ಸರಿ ಹೋಗ್ತಾ ಇಲ್ಲ. ನಡೀರಿ ನಡೀರಿ, ನೀವು ಹೇಳ್ತೀನಿ. ಹಾಂ ನಡೀರಿ ನೀವು. ಬನ್ನಿ ಬ್ರೋ, ಹೋಗ್ಬಿಡಿ ಬನ್ನಿ ಬ್ರೋ. ಎಂತಕ್ಕೆ ಹೋಗ್ತೈತೆ? ನಡೀರಿ ಇಲ್ಲಿ ನಡೀರಿ, ನೀವು ನಡೀರಿ. ಗೈಸ್, ಇವರು ಔಟ್ ಆಫ್ ಕಂಟ್ರೋಲ್ ಥರ ನನಗೆ ಕಾಣಿಸ್ತಾ ಇದೆ. ನೋಡಿ ಯಾವ ಥರ ಹೋಗ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಧನ್ಯವಾದ.